ಓಂ ಪೂಜ್ಯಾಯ ಶ್ರೀ ಗುರು ಮೌನೇಶ್ವರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಕಾಮಧೇನುವಿನಂತೆ ಎಲ್ಲವನ್ನು ಕೊಡುವಾಗ ಮೌನೇಶ್ವರರನ್ನು ನೆನೆಯೋಣ, ಅವರ ಸ್ಮರಣೆಯನ್ನು ಮಾಡೋಣ. ಮೌನೇಶ್ವರರ ಒಂದು ಪ್ರಾರ್ಥನೆಯನ್ನು ಮಾಡಿ ನಾವು ಮೌನೇಶ್ವರರ ವಚನದ ಬಗ್ಗೆ ಹೇಳೋಣ. ಓಂ ತಿಂತಣಿ ವಾಸಾಯ ವರವಿನಾಥಾಯ ಕೃಷ್ಣ ನದಿ ತೀರ ವಿಹಾರಿಣೆ ಸರ್ವಧರ್ಮ ಸ್ವರೂಪಾಯ ನಮೋ ನಮೋ ಮೌನೇಶ್ವರಾಯ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಾವು ಹಳೆಯ ಸಂಚಿಕೆಯಲ್ಲಿ ಮೌನೇಶ್ವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳಿದಿದ್ದೀವಿ. ಇವತ್ತು ಕೂಡ ಮೌನೇಶ್ವರರ ವಚನವನ್ನು ಹೇಳೋಣ. ಅನಂತರ ಮೌನೇಶ್ವರರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮೊದಲು ಮೌನೇಶ್ವರರ ವಚನವನ್ನು ನಾನು ಹೇಳ್ತೀನಿ, ಆನಂತರ ಉಳಿದ ವಿಚಾರವನ್ನು ಮಾತಾಡೋಣ. ಏಸೇಸು ಜನ್ಮದಲ್ಲಿ ಕಶ್ಯಪನ ಮಗ ನಾನು, ವೇಷೆಯ ಮಕ್ಕಳು ಜಗವೆಲ್ಲ, ಹಾಸ್ಯ ಮಾಡಿಯಾರು ಬಸವಣ್ಣ. ಇದು ಮೌನೇಶ್ವರರ ವಚನ. ಸುಮಾರು ಮೌನೇಶ್ವರರ ವಚನಗಳು 1000ಕ್ಕೂ ಹೆಚ್ಚು ಇದೆ. ಅಧಿಕೃತವಾಗಿ 600 ವಚನಗಳು ಇವತ್ತು ಕೂಡ ಸಿಕ್ಕಿದೆ. ಈ ಮೌನೇಶ್ವರರು ಯಾರು ಅನ್ನೋದನ್ನು ನೀವು ಮೊದಲು ತಿಳ್ಕೋಬೇಕಾಗತ್ತೆ. ಮೌನೇಶ್ವರರು ಯಾರು, ಅವರ ಮಹಿಮೆ ಏನು ಅಂತ ತಿಳಿಬೇಕು ಅಂದರೆ ತಿಂತಿಣಿ ಅಂತ ಇದೆ. ತಿಂತಿಣಿ ಮೌನೇಶ್ವರ ಅಂತಲೇ ಇವರ ಒಂದು ಪ್ರಸಿದ್ಧರಾಗಿದ್ದಾರೆ. ತಿಂತಿಣಿ ಇರೋದು ಉತ್ತರ ಕರ್ನಾಟಕ ಭಾಗದಲ್ಲಿ. ಪ್ರತಿ ವರ್ಷ ಮೌನೇಶ್ವರರ ಜಾತ್ರೆ ನಡೆಯುತ್ತೆ. ಆ ಮೌನೇಶ್ವರ ಜಾತ್ರೆಯಲ್ಲಿ 1,00,000 ಜನ ಸೇರ್ತಾರೆ. 1,00,000 ಜನ ಮೌನೇಶ್ವರ ಜಾತ್ರೆಗೆ ಸೇರ್ತಾರೆ ಅನ್ನೋದಾದರೆ ಅವರ ಪ್ರಭಾವ ಎಂಥದ್ದು, ಅವರು ಮಾಡಿದ ಕಾರ್ಯ ಎಂಥದ್ದು ಅನ್ನೋದನ್ನು ನೀವು ನೋಡಲೇಬೇಕು, ಅದನ್ನು ತಿಳಿಲೇಬೇಕು. ಇನ್ನೂ ಬಹಳ ಒಂದು ಆಶ್ಚರ್ಯ ಮತ್ತು ಭಾವೈಕ್ಯತೆ ಅನ್ನೋದನ್ನು ತಿಳಿಬೇಕು ಅಂದರೆ ಆ ಜಾತ್ರೆ ದಿವಸ ಹೊತ್ತು ಹಿಂದೂಗಳು ಮೌನೇಶ್ವರರಂತ ಪೂಜೆ ಮಾಡಿದರೆ ಮುಸಲ್ಮಾನರು ಮೌನನಿದ್ದೀನಂತ ಅವ್ರ ಪೂಜೆ ಮಾಡುತ್ತಾರೆ. ಇದು ಒಂದು ಧರ್ಮ ಸಂಯಮತೆಯನ್ನು ಕಾಪಾಡುವಂಥ ಒಂದು ಅಪರೂಪದ ಸನ್ನಿವೇಶ. ಅದು ಇದಕ್ಕೆ ಮೌನೇಶ್ವರರಿಗೆ ಜಾತಿ ಇಲ್ಲ, ಮಾನವ ಧರ್ಮವೇ ಅವರ ಮೂಲ ಸಿದ್ಧಾಂತ. ಇಂಥ ಮಹಾತ್ಮರು 16ನೇ ಶತಮಾನದಲ್ಲಿ ಬದುಕಿ ಬಾಳದಂಥವರು. ಸಗರ ನಾಡು ಅಂದರೆ ಈಗಿನ ಗುಲ್ಬರ್ಗ, ಬೀದರ್, ರಾಯಚೂರು ಹಾಗೂ ವಿಜಾಪುರ ಈ ಭಾಗದಲ್ಲಿ ಅವರ ಬಹಳ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು. ಅದರಲ್ಲೂ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದಂಥವ್ರು ಇವರು. ಸನಾತನ ಧರ್ಮಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದಂಥವರು. ಹೀಗೆ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಹೇಳುವಾಗ ಅನೇಕ ರಹಸ್ಯ ಸಂಗತಿಗಳು ಕೂಡ ನಮಗೆ ಚರಿತ್ರೆಗೆ ಬಹಳ ಅಪರೂಪದ ಸಾಕ್ಷಿಗಳು ಕೂಡ ಆಗಿದೆ. ಅವು ಏನು ಅನ್ನೋದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ವಚನಗಳಲ್ಲಿ ತಿಳಿಸ್ತಾ ಹೋಗೋಣ. ಏನಾಗುತ್ತೆ, ಈ ವಚನವನ್ನು ನಾವು ವಿಮರ್ಶೆ ಮಾಡಿದಾಗ ನೋಡಿದಾಗ ಅವರು ಆವತ್ತಿನ ಕಾಲಕ್ಕೆ ಸಾಮಾಜಿಕ ಕ್ರಾಂತಿಯ ಬದಲಾವಣೆಯಂಥ ಕಾಲದಲ್ಲಿ ಅವರನ್ನು ಯಾರೋ ನಿಂದಿಸ್ತಾ ಇದ್ದಾರೆ. ಅದಕ್ಕೆ ಇವರು ಕೊಟ್ಟಂಥ ಉತ್ತರ ಬಹಳ ಕಠೋರವಾಗಿದೆ. ಆ ಉತ್ತರ ಏನು ಅಂದರೆ, ಈ ಸಾಮಾನ್ಯವಾಗಿ ಹಳ್ಳಿ ಗ್ರಾಮ ಭಾಷೆ ಅಂತ ಕರೀತಾರೆ. ಈ ಗ್ರಾಮದ ಭಾಷೆಗಳಲ್ಲಿ ಕೆಲವು ಸಮಯದಲ್ಲಿ ಏನು ಎಲ್ಲರೂ ಒಂದು ಜೀವಿಸ್ತಾ ಇರುವಾಗ ಯಾರಿಗಾದರೂ ಬೈಬೇಕಾದ್ರೆ, ಯಾರಿಗಾದರೂ ಹೇಳಬೇಕಾದ್ರೆ ಕೆಲವು ಈ ಗಾದೆ ಮಾತುಗಳು, ನುಡಿಗಟ್ಟುಗಳು ಈ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ.
ಏನಂದರೆ, ಯಾರೋ ನೀನು, ಯಾರ ಮಗನ ನೀನು, ಹಾಂ, ಯಾರು ನೀವು ವಂಶ, ಯಾವ ವಂಶ ನಿದ್ದು ಅಂತ ಬೈತಾರೆ. ಯಾರಿಗೆ ಹುಟ್ಟಿದೆಯೋ ನೀನು, ಈ ರೀತಿ ಎಲ್ಲ ಒಂಥರ ಅದು ಗಾದೆ ಮಾತು ಸರಿಯೇ, ಇನ್ನೊಬ್ಬರನ್ನ ವ್ಯಂಗ್ಯ ಮಾಡೋಕ್ಕೂ ಸರಿಯೇ, ಆ ವ್ಯಂಗ್ಯದಲ್ಲಿ ಬೈತಾ ಇರೋದು ಸರಿಯೇ. ಅದಕ್ಕೆ ಅವರು ಆ ಥರ ಆ ಹಳ್ಳಿಗಳಲ್ಲಿ ಇವತ್ತು ಕೂಡ ಉಳ್ಕೊಬಂದಿದೆ ಆ ಥರ ಬೈಯೋದು. ಈಗ ಕೆಲವರು ಉದಾಹರಣೆ, ಯಾರೋ ಒಂದು ಪಟೇಲ್ರ ಮನೆ ಅಂತ ತಿಳ್ಕೊಳ್ಳಿ, ನನ್ನ ವಂಶ ಅದು ಗೊತ್ತೇನೋ, ನನ್ನ ವಂಶ ಪಟೇಲ್ರ ವಂಶ ಕಣ, ನೀನು ನನಗೇನು ಹೇಳೋದು ಗೊತ್ತಾ ನನ್ನ ಬಗ್ಗೆ ಅಂತ ಉತ್ತರ ಕೊಡ್ತಾರೆ. ಈ ರೀತಿ ಅದೊಂಥರ ಈ ಹಳ್ಳಿಯ ಗ್ರಾಮೀಣ ಭಾಷೆಯಲ್ಲಿ ಇವತ್ತಿಗೂ ಕೂಡ ಬಂದಿದೆ ಆ ಥರ ಮಾತಾಡೋದು. ಹಾಗೆ ಈ ಮೌನೇಶ್ವರರು ಯಾರೋ ಅವರನ್ನು ನಿಂದಿಸ್ತಾ ಇದ್ದಾರೆ, ಬಹುಶಃ ಯಾರೋ ನಿಂದಿಸಿದ್ದಾರೆ ಅವರನ್ನು. ನೀನು ಯಾರೋ ನೀನು. ಅವರು ಸಾಮಾನ್ಯವಾಗಿ ಅವರು ಗುರುಗಳಾಗಿದ್ದರಿಂದ ಅವರು ಬಹುಶಃ ಕಾಲ್ನಡಿಗೆಯಲ್ಲೋ ಇನ್ನೊಂದರಲ್ಲೋ ಓಡಾಡ್ತಿರ್ಬೋದು. ಅವರನ್ನು ಸಹಜವಾಗಿ ಯಾರೋ ನಿಂದಿಸಿದ್ದಾರೆ. ಅದಕ್ಕೆ ಅವರು ಭಾಳ ಕಠೋರವಾಗಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಬಗ್ಗೆ ನಿನಗೇನೋ ಗೊತ್ತು, ನಾನು ಯಾರು ಗೊತ್ತೇನೋ, ಮೌನಪ್ಪಯ್ಯ ಅಂದರೆ ಯಾರು ಗೊತ್ತೇನೋ ನಿನಗೆ, ನಾನು ಕಶ್ಯಪ ಬ್ರಹ್ಮನ ವಂಶದವನು. ನೀವು ಕಣೋ ವೇಶ್ಯೆಯ ಮಕ್ಕಳು, ನನ್ನನ್ನು ನೀನು ಹಂಗಿಸ್ತೀಯ, ನನ್ನ ಬಗ್ಗೆ ಮಾತಾಡ್ತೀಯ. ನಾನು ಕಶ್ಯಪ ಬ್ರಹ್ಮ ಅಂದರೆ ಜಗತ್ತಿಗೆ ಕಬ್ಬಿಣವನ್ನು ಕೊಟ್ಟಂಥ ಮೂಲಪುರುಷ ನಮ್ಮದು. ನಮ್ಮ ಬಗ್ಗೆ ನೀನು ಮಾತಾಡೋ ಹಕ್ಕು ನಿನಗೇನೋ ಇದೆಯೋ, ಏನಿದೆ ನಿನಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಮೊನ್ನೆ ಒಂದು ದಿವಸ ನಾನೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ. ಏನಂದರೆ ಈ ಗೋತ್ರದ ಬಗ್ಗೆ ಭಾಳ ಚೆನ್ನಾಗಿ ಒಬ್ಬರು ಗುರುಗಳು ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು. ಗೋತ್ರಗಳು ಹೇಗೆ ಹುಟ್ಟದ ಅಂತ. ಈ ಗೋತ್ರ ಅಂದ್ರೇನು, ಅವರವರ ವಂಶದ ಅವರವರ ಇತಿಹಾಸದ ಮೂಲ ಪುರುಷರೇ ಗೋತ್ರ ಅಂತ, ಆ DNA ಅಂತಾರೆ. ಹಾಗೆ ಅವರು ಅನೇಕ ಗೋತ್ರಗಳ ಬಗ್ಗೆ ಹೆಂಗೆ ಹುಟ್ಟಿತು ಅನ್ನೋದನ್ನು ಹೇಳ್ತಾ ಬಂದರು. ಹಾಗೆ ಮೌನೇಶ್ವರು ಅವರ ಗೋತ್ರ, ಅವರ DNA ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಕಶ್ಯಪ ಬ್ರಹ್ಮನ ಮಗ, ಕಶ್ಯಪ ಮಹರ್ಷಿಯ ವಂಶದವನು ನಾನು. ಕಶ್ಯಪ ಕಬ್ಬಿಣದ ಮೂಲಪುರುಷ, ಅದು ನನ್ನ ಜೀನು, ನನ್ನ DNA ಸರಿಯಾಗಿದೆ. ನಿನ್ನ DNA ಚೆಕ್ ಮಾಡಿಸ್ಕೊ, ನಿನ್ನ ಇದೇ ಸರಿ ಇಲ್ಲ, ಏನು ಗೋತ್ರನೇ ಸರಿ ಇಲ್ಲ ನಿನಗೆ, ಗೋತ್ರ ಅಂದರೆ ನೀನು ಹಿನ್ನೆಲೆ ಸರಿ ಇಲ್ಲ ಅಂತ. ಅದಕ್ಕೆ ನೀನು ನನ್ನನ್ನು ಹೇಳಿಕೆ ಮಾಡಕ್ಕೆ ಬರ್ತಾ ಇದೆಯಾ? ಹೋಗೋ ಚೆಕ್ ಮಾಡಿಸ್ಕೊಳ್ಳೋ, ಹೋಗೋ ನೀನು ಇದು ಮಾಡು, ಹೋಗು ನೀನು ಹಿನ್ನೆಲೆ ಹುಡುಕೋ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರೊಂದು ಮಾತು ಹೇಳ್ತಾರೆ, ವೇಶ್ಯೆಯ ಮಕ್ಕಳು ಜಗವೆಲ್ಲ ಅಂತ. ಅಂದರೆ ಅಲ್ಲಿ ಒಂದು ಪದ ಏನು ಅಂದರೆ ಬೇರೆ ಏನು ತಪ್ಪಲ್ಲ, ಅದು ಒಂದೊಂದು ಪದಕ್ಕೆ ಹಲವಾರು ಕಾರಣಗಳಿರುತ್ತೆ. ಸಾಮಾನ್ಯವಾಗಿ ಈಗಿನ ಕಾಲ ಅಂತಲ್ಲ, ಅವತ್ತಿನ ಕಾಲಕ್ಕೂ ಇತ್ತು. ಈ ಅಂತರ್ಜಾತಿ ವಿವಾಹಗಳು ಆದಾಗ ಏನು ಹೇಳ್ತಾ ಇದ್ರು ಅಂದರೆ ಸಂಕರ ವರ್ಣೀಯರು ಅಂತ ಹೇಳ್ತಾ ಇದ್ರು. ಅಂದರೆ ತಂದೆ ತಾಯಿ ಬೇರೆ ಬೇರೆ ವಂಶ ಜೀನು ಮದುವೆ ಆದವರನ್ನು ಸಂಕರ ವರ್ಣೀಯರು ಅಂತ. ಹಾಗಂದ್ರೆ ತಪ್ಪಲ್ಲ, ಅದಲ್ಲೇನು ಖಂಡಿತ ತಪ್ಪಲ್ಲ. ಅದಕ್ಕೆ ಹಂಗಂತ ಹೇಳ್ತಾ ಇದ್ರು. ನಿನ್ನ ವಂಶ ಹೆಂಗೆ, ನೀನು ಹೆಂಗೆ ಹುಟ್ಟಿದೆ, ಹೇಗೆ ಅನ್ನೋದಕ್ಕೆ ಅವರು ಬಹುಶಃ ಯಾರು ಇವರನ್ನು ನಿಲ್ಲಿಸಿದ್ರು ಅವ್ರಿಗೆ ಹೇಳ್ತಿರುವಂಥ ಮಾತು. ಇನ್ನು ನಮ್ಮ ವೈದ್ಯಕೀಯದಲ್ಲಿ ಈ ಒಂದೇ ಮನೆಯಲ್ಲಿ ಅಕ್ಕನ ಮಕ್ಕಳು ಅಣ್ಣ ತಮ್ಮರ ಮಕ್ಕಳು ಮದುವೆ ಆಗಬಾರ್ದಂತ ವೈದ್ಯಕೀಯ ಹೇಳುತ್ತೆ. ನೀವು ಬೇರೆ ವಂಶದಿಂದ ಮದುವೆ ಆಗಬೇಕು, ಆಗ ಬುದ್ಧಿವಂತ ಮಕ್ಕಳು ಬುದ್ಧಿವಂತರಾಗ್ತಾರೆ ಅನ್ನೋದು ನಮ್ಮ ವಿಜ್ಞಾನದ ಸತ್ಯ. ಇರಲಿ. ಹಾಗಾದರೆ ಇನ್ನೊಂದು ವಿಚಾರ ಇದೆ. ಏನು ಅಂದರೆ ಕಶ್ಯಪ ಮಹರ್ಷಿ ಅಂದರೆ ಯಾರು ಅಂತ ನೀವೆಲ್ಲ ಕೇಳೇ ಇದ್ದೀರಿ. ಕಶ್ಯಪ ಮಹರ್ಷಿಯ ಊರು ಕಾಶ್ಮೀರ, ನಮ್ಮ ಭಾರತದ ಉತ್ತರದ ಕೊನೆಯ ಭಾಗದಲ್ಲಿ ಇರುವಂಥ ಕಾಶ್ಮೀರ ಅಂತ ಹೆಸರು ಬರೋದಕ್ಕೆ ಕಶ್ಯಪ ಮಹರ್ಷಿಗಳು ಇದ್ದಂಥ ಊರೇ ಕಾಶ್ಮೀರ. ಈ ಕಾಶ್ಮೀರದಲ್ಲಿ ಅನೇಕ ಮಹಿಮ ಪಂಡಿತರೆಲ್ಲ ಹುಟ್ಟಿರುವಂಥ ಊರು. ಉದಾಹರಣೆ, ಜ್ಯೋತಿಷ್ಯ ಶಾಸ್ತ್ರವನ್ನು ಬರೆದಂಥ ಲಗದ ಮಹರ್ಷಿ ಹುಟ್ಟಿದಂಥ ಊರು. ಅದಕ್ಕೆ ನಾವು ಕಾಶ್ಮೀರ ಅಂದರೆ ಎಲ್ಲರ ಮನಸ್ಸಲ್ಲಿ ಭಾಳ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ಒಂದು ಸಲ ಕಾಶ್ಮೀರಕ್ಕೆ ಹೋಗಿ ಬರಬೇಕು ಅಂತ ಎಲ್ಲರೂ ಮಾತಾಡ್ತಾರೆ. ಇವತ್ತಿನ ಜೀವನ ಸ್ಥಿತಿ ಬೇರೆ ಇರ್ಬೋದು,
ಆದರೆ ಸಾವಿರಾರು ವರ್ಷಗಳ ಹಿಂದೆ ಅದು ಅತ್ಯಂತ ಸ್ವರ್ಗ ಆದಂಥ ಪ್ರದೇಶ, ಬುದ್ಧಿವಂತರ ಇದ್ದಂಥ ಪ್ರದೇಶ, ಬರೀ ಬುದ್ಧಿವಂತರಲ್ಲ, ಮಹಾಜ್ಞಾನಿಗಳು ಇದ್ದಂಥ ಊರು, ಮಹಾವಿದ್ಯಾವಂತರ ಪಂಡಿತರ ಇದ್ದಂಥ ಊರಾಗಿತ್ತು. ಅದರಿಂದ ಆ ಕಶ್ಯಪ ಮಹರ್ಷಿ ಇದ್ದಂಥ ಊರೇ ಕಾಶ್ಮೀರ ಅನ್ನೋ ಒಂದು ಹೆಸರು ಬಂತು. ಇದು ನಾವು ಬಹಳ ಆಲೋಚನೆ ಮಾಡಿದಾಗ, ಬಹಳ ವಿಚಾರವನ್ನು ಮಾಡಿದಾಗ ನಮಗೆ ಒಳ್ಳೊಳ್ಳೆ ಉತ್ತರಗಳು ಸಿಗುತ್ತೆ ಅನ್ನೋದು. ಹಾಗೆ ಈ ಮೌನೇಶ್ವರ ವಚನಗಳು ಇಷ್ಟಕ್ಕೆ ಮುಗಿಲಿಲ್ಲ, ನಿಮಗೆ ಮುಂದೆ ಹೇಳ್ತೀನಿ. ಮುಂದೆ ಅಪರೂಪದ ವಚನಗಳಿದೆ. ನೀವೆಲ್ಲ ವಚನಗಳ ತಿಳಿಬೇಕು ಅನ್ನೋದ್ರ ಮೊದಲು ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ನಾವು ಅವರ ವಚನಗಳ ಬಗ್ಗೆ ನಿಮಗೆ ವಿಮರ್ಶೆಯನ್ನು ಮಾಡ್ತಾ ಹೋಗ್ತೀವಿ. ಇನ್ನೂ ಕಠೋರ ವಚನಗಳು ಇದೆ. ಆ ವಚನಗಳನ್ನು ತಿಳಿದಾಗ ನಮಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ಇನ್ನೂ ನಿಮಗೆ ಮೌನೇಶ್ವರ ಈ ವಚನದ ಬಗ್ಗೆ ಹೇಳಿದಾಗ ನೇರವಾಗಿ ಹೇಳ್ತಾ ಇರೋದವರು, ನಾನು ಪಾಂಚಾಳ ವಂಶದವನು, ನನ್ನ ಹಿನ್ನೆಲೆ, ನನ್ನ ಜೀನು, ನಮ್ಮ ಕೊಡುಗೆ, ನಮ್ಮ ಎಲ್ಲ ರೀತಿಯಿಂದನೂ ನಾವು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅನ್ನೋದು ಬಹಳ ಅತ್ಯುತ್ತಮವಾದಂಥ ಒಂದು ವಚನ ಆಗಿದೆ. ಮುಂದಿನ ಗುರುವಾರ ಮುಂದಿನ ಸಂಚಿಕೆಯಲ್ಲಿ ಅವರ ವಚನವನ್ನು ನಾವು ತಿಳಿಸ್ಕೊಡ್ತೀನಿ. ಅವರ ವಚನ ನೀವೆಲ್ಲ ಕೇಳಬೇಕು. ಕೇಳೋದು ಮಾತ್ರ ಅಲ್ಲ, 4 ಜನಕ್ಕೆ ಇದನ್ನು ತಿಳಿಸ್ಬೇಕು. ಇವತ್ತಿನ ಒಂದು ಸವಿ ಮಾತನ್ನು ಹೇಳೋಣ. ಯಾರು ನೆನ್ನೆ ಎಲ್ಲ ಕೇಳಿದಂಥ ಪ್ರಶ್ನೆ, ಸ್ವಾಮಿ, ನಮ್ಮ ಮನೆಯಲ್ಲಿ ನಾವು ನಮ್ಮ ಪತ್ನಿ ಚೆನ್ನಾಗಿಲ್ಲ, ನನ್ನನ್ನೆಲ್ಲ ಮನೆಯವರು ದೂರ ಮಾಡ್ತಾ ಇದ್ದಾರೆ, ನನಗೆ ಕಷ್ಟ ಆಗ್ತಾಯಿದೆ, ಏನು ಮಾಡಲಿ ಅಂತ ಪ್ರಶ್ನೆ ಕೇಳಿದರು. ಭಾಳ ಒಂದು ಸುಂದರವಾದ ಪ್ರಶ್ನೆ ಕೂಡ. ಆದರೆ ಇದು ಒಂದು ಮನೆಯದು, ಒಂದು ಕುಟುಂಬದ ಸಮಸ್ಯೆ ಅಲ್ಲ, ಇಡೀ ಜಗತ್ತಿನ ಸಮಸ್ಯೆ, ಇಡೀ ದೇಶದ ಸಮಸ್ಯೆ. ಇದನ್ನು ಯಾರು ತಾಳ್ಮೆಯಿಂದ ಪರಿಹಾರ ಮಾಡ್ಕೊಳ್ತಾರೋ ಅವ್ರ ಮನೆ ಸಂತೋಷ ಇರುತ್ತೆ. ಇಲ್ಲ ಅಂದರೆ ಅದು ಮುಂದುವರಿತಾ ಹೋಗುತ್ತೆ. ಯಾರೊಬ್ಬರು ಋಷಿಗಳಿರ್ತಾರೆ, ಯಾರೊಬ್ಬ ವ್ಯಕ್ತಿ ಹೋಗಿ ಅವ್ರ ಹತ್ರ ಕೇಳ್ತಾನೆ, ಸ್ವಾಮಿ, ನಮ್ಮ ಮನೆ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ, ಏನಾದರೂ ಪರಿಹಾರ ಹೇಳಿ ಅಂತ. ಅವರು ಅನೇಕ ಸಲಹೆಗಳನ್ನು ಹೇಳ್ತಾರಂತೆ. ಹೇಳಿ ಕೊನೆಗೆ ಅವರಿಗೆ ತೃಪ್ತಿ ಆಗಲೇ ಇಲ್ಲ ಅವರಿಗೆ. ಆಗ ಗುರುಗಳು ಹೇಳಿದ್ರಂತೆ, ಒಂದು ಜೋಕ್ ಇದು, ಅಲ್ಲಯ್ಯ, ನಾನು ಹೇಳಿದ್ದನ್ನು ಸಲಹೆಗಳನ್ನು ನೀನು ಕೇಳದೇ ಇದ್ದ ಮೇಲೆ ಮತ್ತು ನೀನು ನನ್ನ ಹತ್ರ ಯಾಕೆ ಕೇಳಕ್ಕೆ ಬಂದೆ? ನಾನು ಕೂಡ ಈ ಮನೆ ಸಮಸ್ಯೆಯನ್ನು ಪರಿಹಾರ ಆಗದೆ ನನಗೆ ಬೇಸರ ಆಗಿ ವೈರಾಗಿಯಾಗಿ ನಾನು ಬಂದು ಇವತ್ತು ಗುರುಗಳಾಗಿದ್ದೀನಿ, ಇಲ್ಲಾಂದರೆ ನಾನು ಯಾಕೆ ಗುರುಗಳಾಗ್ತಿದ್ದೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಇವತ್ತಿನ ಕಾಲ ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದಾರೆ, ಎಲ್ಲ ಬುದ್ಧಿವಂತರಾಗ್ತಾ ಇದ್ದಾರೆ, ಎಲ್ಲರಿಗೂ ಲೀಡರ್ಶಿಪ್ ಅನ್ನೋದು ಬರಬೇಕು. ಮನೆಗಳಲ್ಲಿ ಪತ್ನಿಯರು ವಿದ್ಯಾವಂತರಾಗ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಈ ಸಣ್ಣ ಪುಟ್ಟ ಏರುಪೇರುಗಳಾಗ್ತಾ ಇದೆ. ಮೊನ್ನೆ ಯಾವುದೋ ಒಂದು ಸಂದೇಶ ಬಂತು, ನೋಡಿದಾಗ ಒಂಥರ ನಗುವಿನಲ್ಲಿ ಒಂದು ಸಂದೇಶ ಇಟ್ಟಿದ್ರು ಅದರಲ್ಲಿ. ಅದು ಏನು ಅಂದರೆ, ಇವತ್ತಿನ ಸಮಾಜದಲ್ಲಿ ಸಾಮಾನ್ಯವಾಗಿ ಹುಡುಗಿ ಮನೆಗೆ ಹುಡುಗರು ನೋಡುವಂಥ ಕಾಲ ಇತ್ತು. ಹೋಗಿ ಡಿಮ್ಯಾಂಡ್ ಮಾಡೋದು, ಅದು ಬೇಕು ಇದು ಬೇಕು ಅಂತ ಡಿಮ್ಯಾಂಡ್ ಮಾಡೋದು, ಹುಡುಗಿನ ಸೆಲೆಕ್ಟ್ ಮಾಡೋದು ಹುಡುಗರು ಕರ್ತವ್ಯ ಆಗಿತ್ತು. ಮೊನ್ನೆ ಅವರು ಒಂದು ವಿಡಿಯೋ ಎಷ್ಟು ಮಜಾ ಇತ್ತು, ಒಂಥರ ಹಾಸ್ಯಮಯವಾಗಿತ್ತು. ಅಂದರೆ ಹುಡುಗನ ಮನೆಗೆ ಹುಡುಗಿ ಸಮೇತರಾಗಿ ಹೋಗಿ ಕೂತ್ಕೊಂಡಿದ್ದಾರೆ. ಹುಡುಗನ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ, ಯಾವ ಹುಡುಗ ಬೇಕೋ ಬೇಡವೋ ಅಂತ ಹುಡುಗಿ ನಿರ್ಧಾರ ಮಾಡ್ತಾ ಇದ್ದಾರೆ. ಅಂದರೆ ಕಾಲ ಬದಲಾವಣೆ ಅಂತ. ಹೇಗೆ ಕಾಲಕ್ಕೆ ಸಾಮಾನ್ಯ ಇತಿಹಾಸವೂ ಅಷ್ಟೇ, 50 ವರ್ಷಕ್ಕೆ ಒಮ್ಮೆ ಇತಿಹಾಸ ಬದಲಾಗ್ತಾ ಇರುತ್ತೆ. ಹಾಗೆ ಆ ಒಂದು ಸನ್ನಿವೇಶ ನೋಡಿದಾಗ ಬಹಳ ನಗಬಹುದು, ಆದರೆ ವಾಸ್ತವ ಸ್ಥಿತಿ ಕೂಡ ಮುಂದೆ ಅದೇ ರೀತಿ ಬರ್ತಾ ಇದೆ. ಯಾಕೆಂದರೆ ಇವತ್ತು ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದಾರೆ.
ಹೆಣ್ಮಕ್ಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಆದರೆ ಅವು ಹುಡುಗಿಗೆ ತಕ್ಕಂತೆ ಹುಡುಗರು ಇವತ್ತು ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಹುಡುಗರನ್ನ ಸೆಲೆಕ್ಟ್ ಮಾಡುವಂಥ ಕಾಲ ಮುಂದೆ ಬರ್ಬೋದು. ಅದು ಜೋಕಲ್ಲಾಗಿರ್ಬೋದೇನೋ, ಮುಂದೆ ಬರ್ಬೋದು. ಇದರಿಂದ ಎಷ್ಟು ಸ್ವಾವಲಂಬಿಗಳಾಗ್ತಾ ಇದೀವೋ ಅಷ್ಟೇ ಕುಟುಂಬ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅವೆಲ್ಲ ತಾಳ್ಮೆಯಿಂದ ಪರಿಹಾರ ಮಾಡಿಕೊಳ್ಳದಲ್ಲೇ ಹೋದರೆ, ತಾಳ್ಮೆಯಿಂದ ಸಹನೆ ಅದು ಎಲ್ಲರಲ್ಲೂ ಇರಬೇಕಾಗತ್ತೆ. ಕುಟುಂಬದಲ್ಲಿ, ಹೆಣ್ಮಕ್ಳಲ್ಲಿ, ಗಂಡು ಮಕ್ಕಳಲ್ಲಿ ಸಹನೆ ಅನ್ನೋದು ಇಲ್ಲದೆ ಹೋದರೆ ಇಂಥ ಅನಾಹುತಗಳಿಗೆ ಕಾರಣ ಆಗುತ್ತೆ. ಇವೆಲ್ಲ ಸಾಮಾನ್ಯವಾಗಿ ಸರಳವಾಗಿ ಯೋಚನೆ ಮಾಡಬೇಕು, ಪರಿಹಾರ ಮಾಡ್ಕೋಬೇಕು, ಕೂತು ಪರಿಹಾರ ಮಾಡಿಸ್ಕೋಬೇಕು. ಅದಿಲ್ಲ ಅಂದರೆ ಸಮಸ್ಯೆಗಳು ಬಹಳ ದೊಡ್ಡದಾಗಿ ಮುಂದುವರಿತಾ ಹೋಗ್ತವೆ. ನೋಡೋಣ, ಮುಂದಿನ ಸಂಚಿಕೆಯಲ್ಲಿ ಒಳ್ಳೆಯ ವಿಚಾರವನ್ನು ತೆಗೆದುಕೊಂಡು ಮುಂದಿನ ಗುರುವಾರ ಮೌನೇಶ್ವರ ವಚನದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ಕಾಯಿರಿ, ಮೌನೇಶ್ವರರ ವಚನಗಳನ್ನು ತಿಳಿಯಿರಿ. ನೀವು ತಿಳಿಯೋದು ಮಾತ್ರ ಅಲ್ಲ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ ನೀವು ಇದನ್ನು ತಲುಪಿಸಿದರೆ ನೀವು ಮೌನೇಶ್ವರರಿಗೆ ಕೊಡುವಂಥ ಮಹತ್ತರವಾದ ಗೌರವ, ಅವರ ವಚನಗಳಿಗೆ ಒಂದು ಘನತೆಯೇ ತಂದು ಕೊಡುತ್ತೆ ಅನ್ನೋದು ನಮ್ಮ ಭಾವನೆ. ಮೌನೇಶ್ವರರಿಗೆ ಘನತೆಯನ್ನು ತಂದು ಕೊಡಬೇಕು ಅಂದರೆ ನೀವು ಅವರ ವಚನವನ್ನು 4 ಜನಕ್ಕೆ ತಿಳಿಸಬೇಕು. ನಿತ್ಯ ನಿಮ್ಮ ಮನೆಯಲ್ಲಿ ಅದನ್ನು ಹೇಳಬೇಕು ಅಂತ ಹೇಳಿ ನಾನು ಇವತ್ತಿನ ವಚನವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.